ಎಲ್ಲರಿಗೂ ನಮಸ್ಕಾರ. ಇದು ನನ್ನ 3ನೇ ಆಷಾಢ ಮಾಸದ ವ್ಲಾಗ್. ಇವತ್ತು ಬೆಳಗ್ಗೆನೇ ಅಮ್ಮ ಹೂವು, ತರಕಾರಿ, ಹಣ್ಣು ಎಲ್ಲ ತಂದಿದ್ರು. ಸೊ ನಾನು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಸ್ನಾನ ಕೂಡ ಮಾಡ್ಕೊಂಡು ಈಗ ನಾನು ದೇವ್ರಿಗೆ ಅಲಂಕಾರ ಮಾಡೋದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಾನು ಕ್ಲೀನ್ ಮಾಡೋದು ಮತ್ತು ಕಸ ಗುಡಿಸೋದು, ನೆಲ ಒರೆಸೋದು ಯಾವುದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಬೆಳಗ್ಗೆ. ಹಾಗಾಗಿ ಬರೀ ಅಲಂಕಾರ ಮಾಡಿ ಪೂಜೆ ಮಾಡೋದಷ್ಟೇ ವ್ಲಾಗ್ ಮಾಡ್ಕೊಂಡಿದ್ದೀನಿ. ದೇವ್ರಿಗೆಲ್ಲ ಅಲಂಕಾರ ಮಾಡಿ ಹೂವು ಮುಡಿಸಿದ್ಮೇಲೆ ಈಗ ಹೊಸಲು ಕೂಡ ಅರಿಶಿಣದಿಂದ ಸಾರಿಸ್ಕೊಂಡು ಅದಕ್ಕೂ ಹೂವು ಎಲ್ಲ ಮುಡಿಸ್ಕೊತಾ ಇದ್ದೀನಿ. ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ 10:30 ಆಯಿತು, ರಾಹುಕಾಲ ಸ್ಟಾರ್ಟ್ ಆಯಿತು. ಅದಕ್ಕೆ ದೀಪ ಹಚ್ಚಿ ಬೇಗ ದೇವಸ್ಥಾನಕ್ಕೆ ಹೋಗೋಣ ಅಂತ ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಸೊ ಪೂಜೆ ಮಾಡೋ ವೀಡಿಯೋಸಲ್ಲಿ ನಾನು ಯಾವುದು ಒರಿಜಿನಲ್ ವಾಯ್ಸ್ ಹಾಕಿಲ್ಲ. ಬಿಕಾಸ್ ಪೂಜೆ ಮಾಡುವಾಗ ಬ್ಯಾಕ್ಗ್ರೌಂಡಲ್ಲಿ ಟಿ ವಿಲಿ ನಾವು ದೇವ್ರದ್ದು ಯಾವುದಾದ್ರೂ ಹಾಡು ಹಾಕಿರ್ತೀವಿ. ಸೊ ಕಾಪಿರೈಟ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಪೂಜೆ ಮಾಡೋ ವೀಡಿಯೋಸ್ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಇದು ಬರೀ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಈಗ ಪೂಜೆ ಕೂಡ ಎಲ್ಲ ಮಾಡಿದ್ದಾಯಿತು. ಪೂಜೆ ಮಾಡಿದ್ಮೇಲೆ ಮಂಗಳಾರತಿ ಮಾಡ್ಕೋತಾ ಇದ್ದೀನಿ. ಸೊ ಪೂಜೆ ಎಲ್ಲ ನಾನು ಮುಗಿಸ್ಬಿಟ್ಟು ಈಗ ರೆಡಿ ಆಗೋಕ್ಕೆ ಹೋದೆ. ಇವಾಗ ನಮ್ಮ ಅಕ್ಕ ಪೂಜೆ ಮಾಡ್ತಾಯಿದ್ದಾರೆ. ಸೊ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಇಬ್ಬರು ಕೂಡ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನಾವು ಕ್ಯಾಶುಯಲ್ಲಾಗಿ ಕೊಲ್ಲಾಪುರದಮ್ಮ ದೇವಸ್ಥಾನಕ್ಕೆ ಹೋಗ್ತೀವಿ, ಹನುಮನ್ಪುರದಲ್ಲಿ ಇರೋದು. ಸೊ ನಮ್ಮ ಮನೆಗೆ ತುಂಬಾ ಹತ್ತಿರ ಆಗಿರೋದ್ರಿಂದ ನಾವು ಪ್ರತಿ ಸತಿನೂ ಅದೇ ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಹೋಗಿ ಬೇಗ ನೀರೆಲ್ಲ ತೊಗೊಂಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಬಿಕಾಸ್ 12 ಗಂಟೆ ಒಳಗೇ ರಾಹುಕಾಲದಲ್ಲೇ ದೀಪ ಹಚ್ಬೇಕಲ್ವ, ಹಾಗಾಗಿ ಬೇಗ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಈ ಥರ ನಿಂಬೆಹಣ್ಣಿನ ದೀಪಕ್ಕೆ ಅಲಂಕಾರ ಮಾಡಿದ್ದೆ. ಈಗ ದೀಪ ಹಚ್ಚೋಣ ಅಂತ ಹೋದರೆ ದೀಪ ಹಚ್ಚೋ ಟೈಮಲ್ಲೇ ತುಂಬಾ ಗಾಳಿ ಬರ್ತಾಯಿತ್ತು. ನಮ್ಮ ಅಕ್ಕ ಆಲ್ರೆಡಿ ಹಚ್ಚಿದ್ರಿಂದ ನನಗೆ ಇವಾಗ ದೀಪ ಹಚ್ಚೋಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಸೊ ಫೈನಲಿ ದೀಪ ಎಲ್ಲ ಹಚ್ಚಿದಾದ್ಮೇಲೆ ದೀಪಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ದೀಪಕ್ಕೆಲ್ಲ ಪೂಜೆ ಮಾಡಿದ್ದಾದಮೇಲೆ ದೇವ್ರಿಗೂ ತೊಗೊಂಡೋಗಿ ಬೆಳಗಿ ಬಂದೆ. ಸೊ ಫೈನಲಾಗಿ ಈ ಥರ ಕಾಣಿಸ್ತಾ ಇತ್ತು ನಾನು ಹಚ್ಚಿರೋ ನಿಂಬೆಹಣ್ಣಿನ ದೀಪ. ಸೊ ಇದು ನಮ್ಮ ಅಕ್ಕ ಹಚ್ಚಿರೋ ನಿಂಬೆಹಣ್ಣಿನ ದೀಪ. ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿದ ಮೇಲೆ ದೇವ್ರ ಕೈ ಮುಗ್ದು ನಾವು ತುಮಕೂರು ಯೂನಿವರ್ಸಿಟಿ ಹತ್ರ ಇರೋ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಕೈ ಮುಕ್ಕೊಂಡು ಬರೋಣ ಅಂತ ಹೊರಟ್ವಿ. ನಾನು ಧನುರ್ಮಾಸ ಕೆಲ್ಗೆ ಬರ್ತಾ ಇದ್ದೆ ನಿಮ್ಗಿಂತ ಫಸ್ಟ್. ಫೈನಲಾಗಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲೂ ತುಂಬಾ ರಶ್ ಇತ್ತು ಮತ್ತು ದೇವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಇಲ್ಲೆಲ್ಲರೂ ಕಮಲ ದೀಪ ಹಚ್ಚುತ್ತಾಯಿದ್ರು. ಎಲ್ಲರೂ ಬಂದವರೆಲ್ಲ ಬರೀ ಕಮಲ ದೀಪನೇ ಹಚ್ಚುತ್ತಾಯಿದ್ರು. ಆ್ಯಂಡ್ ಇದನ್ನು
ಫುಲ್ ರೆಡಿ ಮಾಡಿ ದೇವಸ್ಥಾನದವರೇ ಮಾರ್ತಾಯಿದ್ರು. 1 ಪ್ಲೇಟಿಗೆ 20 ರುಪೀಸ್ ಇತ್ತು. ಸೊ ನಾವೂ ಹಚ್ಚೋಣ ಅಂತ ನಾನೊಂದು ನಮ್ಮ ಅಕ್ಕ ಒಂದು ತಗೊಂಡ್ವಿ. ಇಬ್ಬರು ಕೂಡ ದೀಪ ಹಚ್ಚಿ ದೇವ್ರಿಗೆ ಬೆಳಗಿದ್ವಿ. ನೋಡ್ಬೋದು ದೇವ್ರ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ದೇವ್ರ ದರ್ಶನ ಮುಗಿಸ್ಕೊಂಡಿದ್ದ ತಕ್ಷಣ ನಾವು ಕೂಡ ಮನೆಗೆ ಹೊರಟ್ವಿ. ಸೊ ಮನೆಗೆ ಬಂದು ನಾನು ರೆಸ್ಟ್ ಮಾಡಿದೆ. ಆ್ಯಂಡ್ ಅವತ್ತು ಫುಲ್ಲು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸೊ ನೆಕ್ಸ್ಟು ಭಾನುವಾರ ಅವತ್ತು ಸಂಕಷ್ಟ ಇದ್ದಿದ್ದರಿಂದ ಅಮ್ಮ ಗಣಪತಿಗೆ ಅಂದ್ಬಿಟ್ಟು ಕಡುಬು ಮಾಡ್ತಾಯಿದ್ರು. ನಮ್ಮ ಮನೇಲಿ ಕಡುಬು ಅಂತೂ ಎಲ್ಲರಿಗೂ ತುಂಬ ಇಷ್ಟ. ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ನೋಡ್ಬೋದು. ಆಮೇಲೆ ಆಲ್ರೆಡಿ ಗ್ಯಾಸ್ ಆನ್ ಮಾಡಿಬಿಟ್ಟಿದ್ದೀಯಾ? ಸೊ ಕಡುಬೆಲ್ಲ ಬೇಯಿಸಿ ರೆಡಿ ಮಾಡಿ ಈಗ ಪೂಜೆ ಮಾಡೋಕ್ಕೆ ದೇವ್ರಿಗೆ ನೈವೇದ್ಯಕ್ಕೆ ಇಕ್ಕಕ್ಕಂತ ರೆಡಿ ಮಾಡ್ಕೋತಾ ಇದ್ದಾರೆ. ನಡೆಯುತ್ತೆ. ದೇವ್ರಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿದ್ಮೇಲೆ ನಾವು ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬಾ ರುಚಿಯಾಗಿತ್ತು. ಮತ್ತು ಸಂಜೆ ಆಗ್ತಾ ಇದ್ದಂಗೆ ಹನುಮನ್ಪುರದಲ್ಲಿರೋ ಕೊಲ್ಲಾಪುರದಮ್ಮನ ಜಾತ್ರೆ ನಡೀತಾ ಇರೋದ್ರಿಂದ ಮೆರವಣಿಗೆ ನಮ್ಮ ಮನೆ ಮುಂದೆ ಹೋಗೋನು. ಸೊ ನಾವು ನೋಡೋಣ ಅಂತ ಈಚೆ ಬಂದಿದ್ವಿ. ತುಂಬಾ ಚೆನ್ನಾಗಿತ್ತು ಈ ವರ್ಷದ ಮೆರವಣಿಗೆ. ಮತ್ತು ಈ ಕ್ಯೂಟಿ ಪೈ ನೋಡ್ಬೋದು, ನಮ್ಮ ಮನೆ ಪಕ್ಕದಲ್ಲಿರೋ ಪಾಪು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಯಿತ್ತು. ಅದಕ್ಕೆ ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ DJ ಎಲ್ಲ ಹಾಕ್ಸಿದ್ರು. ಸೊ ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ಒರಿಜಿನಲ್ ವಾಯ್ಸ್ ಏನೂ ಹಾಕಕ್ಕೆ ಹೋಗಲಿಲ್ಲ. ತುಂಬ ಸಖತ್ತು ಜನ ಬಂದಿದ್ದರು ಮತ್ತು ತುಂಬ ವೇಷಗಳು ಕೂಡ ಹಾಕೊಂಬಂದಿದ್ರು. ಹನುಮಾನ್ ಮತ್ತು ಈ ಥರ ಚಿಂಪಾಂಜಿ ತುಂಬ ವೇಷ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಬಂದಿದ್ದರು ಎಲ್ಲರೂ. ಸೊ ಫುಲ್ ವೀಡಿಯೋ ಹಾಕ್ತೀನಿ, ಕೊನೆವರೆಗೂ ನೋಡಿ.
ಫೈನಲಿ ಕೊನೆಗೆ ದೇವ್ರು ಬಂತು, ಕೊಲ್ಲಾಪುರದಮ್ಮ ಮತ್ತು ಕರಕ್ಲಮ್ಮ ಅಂತ. ಕೊನೆಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ದೇವ್ರ ದರ್ಶನ ಮಾಡ್ಕೊಂಡು ಒಳಗೆ ಬಂದುಬಿಟ್ವಿ. ಸೊ ಮನೆಗೆ ಬಂದು ಊಟ ಮಾಡಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಮೂವಿ ಹಾಕಿದರು, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. ಸೊ ನಮಗಂತೂ ಈ ಮೂವಿ ತುಂಬಾ ಇಷ್ಟ. ನಾವು ಅವ್ರ ಫ್ಯಾನ್ ಆಗಿರೋದ್ರಿಂದ ನೋಡ್ತಾ ಇರ್ತೀವ. ಸೊ ಮೂವಿ ಫುಲ್ ನೋಡಿ ಎಂಜಾಯ್ ಮಾಡಿ ಈ ಡೇನ ನಾವು ಮುಗಿಸಿದ್ವಿ. ದುರ್ಗದಲ್ಲಿ ರಾಮಾಚಾರಿ ಎಲ್ಲಿರ್ತಾರೆ ಅಂತ ಈ ಮಾರ್ಕೆಟ್ ಗೊತ್ತಿರಲ್ವಾ? ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಟಾಟಾ, ಬಾಯ್ ಬಾಯ್.